ಹಲೋ ಸ್ನೇಹಿತರೆ, ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತೇನೆ. ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇರುವ ಮೂವಿಯ ಹೆಸರು ಬೆಟರ್ ವಾಚ್ ಔಟ್. ಇದು 2016ರಲ್ಲಿ ಬಂದ ಹಾಲಿವುಡ್ ಹಾರರ್ ಥ್ರಿಲ್ಲರ್ ಸಿನಿಮಾವಾಗಿದೆ. ಈ ಸಿನಿಮಾದಲ್ಲಿ 12 ವರ್ಷದ ಹುಡುಗ ತನ್ನನ್ನು ಬೇಬಿ ಸಿಟ್ ಮಾಡುವ 17 ವರ್ಷದ ಹುಡುಗಿಯನ್ನು ಪಡೆಯಲು ಅವಳ ಬಾಯ್ ಫ್ರೆಂಡ್ಗೆ ಸಾಯಿಸಿ ಕೊನೆಗೆ ತಾನು ಏನು ಮಾಡಿಲ್ಲ, ನಿರಪರಾಧಿ ಅಂತ ಬಚಾವಾಗ್ತಾನೆ. ಅದು ಹೇಗೆ ಅಂತ ತಿಳಿಯಲು ಈ ಸ್ಟೋರಿ ಕಂಪ್ಲೀಟ್ ಆಗಿ ನೋಡಿ. ಇದು ತುಂಬ ಎಕ್ಸೈಟಿಂಗ್ ಆಗಿದೆ. ಸಿನಿಮಾ ಪ್ರಾರಂಭವಾಗುತ್ತೆ ಆಶ್ಲಿ ಎಂಬ ಹುಡುಗಿಯಿಂದ. ಅವಳು ಕಾರ್ನಲ್ಲಿ ತನ್ನ ತಾಯಿ ಜೊತೆ ಮಾತಾಡ್ತಾ ಈ ಸಲ ಕ್ರಿಸ್ಮಸ್ ಹಾಲಿಡೇಗೆ ಬರೋಕ್ಕೆ ಆಗಲ್ಲ ಅಂತ ಹೇಳ್ತಾ ಕಾಲ್ ಕಟ್ ಮಾಡ್ತಾಳೆ. ಅವಳು ಮಿಸ್ಟರ್ ಮಿಸಸ್ ಲೂನಾರ್ ಫ್ಯಾಮಿಲಿಗೆ ಅವರ 12 ವರ್ಷದ ಹುಡುಗ ಲೂಕ್ನನ್ನು ನೋಡಿಕೊಳ್ಳಲು ಅಂದರೆ ಬೇಬಿ ಸಿಟ್ ಮಾಡಲು ಹೋಗ್ತಾಳೆ. ಯಾಕಂದರೆ ಆ ಹುಡುಗನ ತಂದೆ ತಾಯಿ ಆ ಸಾಯಂಕಾಲ ಕ್ರಿಸ್ಮಸ್ ಪಾರ್ಟಿಗಾಗಿ ಹೊರಗಡೆ ಹೋಗ್ತಾ ಇರ್ತಾರೆ. ಆಶ್ಲಿ ಬಹಳ ಸಮಯದಿಂದ ಆ ಹುಡುಗನನ್ನು ಬೇಬಿ ಸಿಟ್ ಮಾಡ್ತಾ ಇರ್ತಾಳೆ. ಇದರಿಂದ ಆ ಹುಡುಗ ಲೂಕ್ ಆಶ್ಲಿ ಮೇಲೆ ರೊಮ್ಯಾಂಟಿಕ್ ಫೀಲಿಂಗ್ ಹೊಂದಿರುತ್ತಾನೆ ಮತ್ತು ಅವಳ ಬಾಯ್ ಫ್ರೆಂಡ್ಸ್ಗೆ ತುಂಬ ಹೇಟ್ ಮಾಡ್ತಾ ಇರ್ತಾನೆ. ಅವರ ಮಾಮ್ ಡ್ಯಾಡ್ ಪಾರ್ಟಿಗೆ ಮನೆಯಿಂದ ಹೋದ್ಮೇಲೆ ಇವನು ಈಗ ನಾವು ಏನು ಮಾಡೋಣ, ನಾವೊಂದು ಸಿನಿಮಾ ನೋಡೋಣ ಅಂತ ಆಶ್ಲಿಗೆ ಕೇಳ್ತಾನೆ. ಆಗ ಅವಳು ಈಗ ಬೇಡ, ನನಗೊಂದು ಅರ್ಜೆಂಟ್ ಕಾಲ್ ಇದೆ, ಆಮೇಲೆ ನಿನ್ನ ಜೊತೆ ಖಂಡಿತ ನೋಡ್ತೀನಿ ಅಂತ ಹೇಳಿ ತನ್ನ ಬಾಯ್ ಫ್ರೆಂಡ್ ರಿಕಿ ಜೊತೆಗೆ ಮಾತಾಡ್ತಾ ಇರ್ತಾಳೆ. ರಿಕಿ ಅವಳನ್ನು ನೈಟ್ ಪಾರ್ಟಿಗೆ ಕರಿತಾ ಇರ್ತಾನೆ. ಆದರೆ ಇವಳು ನನಗೆ ತುಂಬ ಕೆಲಸ ಇದೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ನಂತರ ಅವಳು ಟಿವಿ ಆನ್ ಮಾಡಿ ಸೋಫಾದಲ್ಲಿ ಕುಂದಿರ್ತಾಳೆ. ಅಲ್ಲಿ ಹಾರರ್ ಮೂವಿ ನಡೀತಾ ಇರುತ್ತೆ. ಆಗ ಲೂಕ್ ಒಂದು ಶಾಂಪೇನ್ ಬಾಟಲ್ ತಗೊಂಡು ಕುಡಿತಾ ಅವಳ ಕಡೆ ಬರ್ತಾನೆ. ಆಶ್ಲಿ ಅದನ್ನು ನೋಡಿ, ಹೇ ನೀನು ಇನ್ನೂ ಚಿಕ್ಕ ಹುಡುಗ, ಯಾಕೆ ಅದನ್ನು ಕುಡಿತಾ ಇದೀಯಾ ಅಂತ ಹೇಳಿ ಅವನಿಂದ ಬಾಟಲ್ ಕಸ್ಕೊಂಡು ಕಿಚನ್ ಹೋಗಿ ಆ ಶಾಂಪೇನ್ ಚೆಲ್ತಾ ಇರ್ತಾಳೆ. ಆಗ ಅವಳ ಬಾಯ್ ಫ್ರೆಂಡ್ ರಿಕಿಯಿಂದ ಮತ್ತೆ ಕಾಲ್ ಬರುತ್ತೆ. ಮಾತಾಡ್ತಾ ಇವಳು ಕೂಡ ನಿಂತಲೇ ಶಾಂಪೇನ್ ಕುಡಿತಾಳೆ. ಆಗ ಲೂಕ್ ಬಂದು ಮತ್ತೆ ಆ ಬಾಟಲ್ ಇಸ್ಕೊತಾನೆ. ನಂತರ ಇವರಿಬ್ಬರು ಹಾರರ್ ಮೂವಿ ನೋಡ್ತಾ ಇರ್ತಾರೆ. ಆಗ ಲೂಕ್ ಕಿತಾಪತಿ ಮಾಡುತ್ತಾ ಅವಳಿಗೆ ಸಡನ್ ಆಗಿ ಕಿಸ್ ಕೊಡಲು ಹೋಗ್ತಾನೆ. ಆಗ ಆಶ್ಲಿ, ಸ್ಟಾಪ್ ಇಟ್, ನೀನಿನ್ನೂ ಚಿಕ್ಕ ಹುಡುಗ, ಈ ಥರ ಮಾಡೋದು ಸರಿಯಲ್ಲ, ಸುಮ್ಮನೆ ಕುಂದ್ರು ಅಂತ ಕುಂದ್ರಿಸ್ತಾಳೆ. ಆಗ ಆಶ್ಲಿಗೆ ಒಂದು ಅನ್ನೋನ್ ಕಾಲ್ ಬರುತ್ತೆ. ಆ ಕಾಲ್ನಲ್ಲಿ ಯಾರೋ ನಾನು ನಿನ್ನನ್ನು ನೋಡ್ತಾ ಇದ್ದೀನಿ. ಆಗ ಆಶ್ಲಿ ಕಿಟಕಿ ಕಡೆ ಬಂದು, ಈಗ ಹೇಳು, ನೀನು ನನ್ನ ಫಿಂಗರ್ ನೋಡ್ತಾ ಇದ್ದೀಯಾ ಅಂತ ಸೆಟ್ ಮಾಡಿ ಕಾಲ್ ಕಟ್ ಮಾಡ್ತಾಳೆ. ಮತ್ತೆ ಅವಳು ತಿರುಗಿ ನೋಡಿದಾಗ ಅಲ್ಲಿ ಸೆಂಟಾ ಕ್ಲಾಸ್ನ ಸ್ಟ್ಯಾಚು ಇರುತ್ತೆ. ಅದನ್ನು ನೋಡಿ ತುಂಬ ಶಾಕ್ ಆಗಿ ಭಯ ಪಡ್ತಾಳೆ. ಯಾಕಂದರೆ ಆ ಸ್ಟ್ಯಾಚು ಮೊದಲು ಅಲ್ಲಿ ಇರಲ್ಲ. ಮತ್ತು ಅವಳು ಮನೆ ಡೋರ್ ನೋಡಿದಾಗ ಆ ಡೋರ್ ಓಪನ್ ಇರುತ್ತೆ. ಈಗ ತಾನೇ ನಾನು ಮುಚ್ಚಿದೆ, ಹೇಗೆ ಓಪನ್ ಆಯಿತು ಅಂತ ಭಯಪಟ್ಟು ಅವಳು ಮನೆಯ ಒಳಗೆ ಯಾರು ನುಗ್ಗಿದ್ದಾರೆ ಅಂತ ಲೂಕ್ಗೆ ಫೋನ್ ಕ್ಯಾಚ್ ಎಸೆಯಲು ಹೇಳ್ತಾಳೆ. ಆದರೆ ಲೂಕ್ ಫೋನ್ ಎಸೆದಾಗ ಅದು ಅಕ್ವಾರಮ್ನಲ್ಲಿ ಬಿದ್ದುಬಿಡುತ್ತೆ. ಇವರು ಫೋನ್ ನೋಡೋ ಅಷ್ಟರಲ್ಲಿ ಯಾರೋ ಆಚೆಯಿಂದ ಡೋರನ್ನು ಜೋರಾಗಿ ತಟ್ತಾ ಇರುವ ಸೌಂಡ್ ಬರುತ್ತೆ. ಇವರಿಬ್ಬರು ಹೆದರಿ ಡೋರ್ ಓಪನ್ ಮಾಡಿ ನೋಡಿದಾಗ ಅಲ್ಲಿ ಯಾರೂ ಇರಲ್ಲ. ಆಗ ಸಡನ್ ಆಗಿ ಲೂಕ್ ಮೇಲೆ ಯಾರೋ ಬಿದ್ದುಬಿಡ್ತಾರೆ. ಯಾರೆಂತ ನೋಡಿದಾಗ ಲೂಕ್ನ ಫ್ರೆಂಡ್ ಗ್ಯಾರೆಟ್ ಇರ್ತಾನೆ. ಗ್ಯಾರೆಟ್ ಇವರಿಬ್ಬರನ್ನು ಹೆದರಿಸ್ಬಿಟ್ಟೆ ಅಂತ ಖುಷಿಯಿಂದ ನಗಾಡ್ತಾ ಇರ್ತಾನೆ. ಆಗ ಆಶ್ಲಿ, ನೀನೇ ನಾ ಮನೆ ಹಿಂದ್ಗಡೆ ಇದ್ದಿದ್ದು? ಆಗ ಗ್ಯಾರೆಟ್, ನಾನು ಮನೆ ಹಿಂದ್ಗಡೆ ಹೋಗೇ ಇಲ್ಲ ಅಂತ ಹೇಳೋ ಅಷ್ಟರಲ್ಲಿ ಮೇಲ್ಗಡೆಯಿಂದ ಮನೆ ಗ್ಲಾಸ್ ಒಡೆದ ಸೌಂಡ್ ಬರುತ್ತೆ. ಆಗ ಆಶ್ಲಿಗೆ ಕನ್ಫರ್ಮ್ ಆಗುತ್ತೆ ಮನೆಯೊಳಗೆ ಯಾರೋ ನುಗ್ಗಿದ್ದಾರೆ ಅಂತ. ಇವಳು ಒಂದು ಚಾಕು ಹಿಡಿದು ಇವರಿಬ್ಬರನ್ನ ಅಲ್ಲೇ ನಿಲ್ಲಿ ಅಂತ ಹೇಳಿ ಮೇಲ್ಗಡೆ ಹೋಗ್ತಾಳೆ. ಆಗ ಇವರಿಬ್ಬರು ಕೂಡ ಫಾಲೋ ಮಾಡ್ತಾರೆ. ಇವರೆಲ್ಲ ಮೇಲೆ ಬಂದು ನೋಡಿದಾಗ ವಿಂಡೋ ಗ್ಲಾಸ್ ಮುರಿದು ಒಂದು ಬ್ಲಾಕ್ ಬಿದ್ದಿರುತ್ತೆ. ನಂತರ ಆಶ್ಲಿ ಪೊಲೀಸ್ಗೆ ಕಾಲ್ ಮಾಡಲು ಟ್ರೈ ಮಾಡ್ತಾಳೆ. ಆದರೆ ಫೋನ್ನಲ್ಲಿ ನೆಟ್ವರ್ಕ್ ಸಿಗಲ್ಲ ಮತ್ತು ಲ್ಯಾಪ್ಟಾಪಲ್ಲಿ ಚೆಕ್ ಮಾಡಿದಾಗ ಅಲ್ಲಿ ಕೂಡ ಇಂಟರ್ನೆಟ್ ಕನೆಕ್ಷನ್ ಹೋಗಿರುತ್ತೆ. ಅವಳು ಬೇಗನೆ ಲೂಕ್ನ ಕೈ ಹಿಡ್ಕೊಂಡು ಕೆಳಗಡೆ ಬರ್ತಾಳೆ. ಬಂದು ಅಲ್ಲಿ ಸೆಕ್ಯೂರಿಟಿ ಪ್ಯಾನೆಲ್ ಇದೆಯಾ ಅಂತ ಸರ್ಚ್ ಮಾಡ್ತಾ ಇರ್ತಾಳೆ. ಆಗ ಲೂಕ್ ಮನೆಯಲ್ಲಿ ಯಾವುದೇ ಥರ ಸೆಕ್ಯೂರಿಟಿ ಪ್ಯಾನೆಲ್ ಇಲ್ಲ ಅಂತ ಹೇಳ್ತಾನೆ. ಆಗ ಅವಳು ಮನೆಯಿಂದ ಆಚೆ ಹೋಗಿ ಪೊಲೀಸ್ನ ಕರ್ಕೊಂಡು ಬರೋಣ ಅಂತ ನೋಡಿದಾಗ ಅವಳ ಕಾರ್ ಟೈರನ್ನು ಯಾರೋ ಪಂಚರ್ ಮಾಡಿ ಬಿಟ್ಟಿರ್ತಾರೆ. ಇದನ್ನು ನೋಡಿ ಆಶ್ಲಿ ಇನ್ನೂ ಭಯಪಟ್ಟು ಡೋರ್ ಲಾಕ್ ಮಾಡ್ಕೊಳ್ತಾಳೆ. ಅಷ್ಟರಲ್ಲಿ ಮೇಲಿಂದ ಗ್ಯಾರೆಟ್ ಒಂದು ಬ್ಲಾಗ್ ತಗೊಂಡು ಬರ್ತಾನೆ. ಆ ಬ್ಲಾಗ್ನಲ್ಲಿ ಈ ಲಿವ್ ಯು ಡೈ ಅಂದರೆ ನೀನು ಇಲ್ಲಿಂದ ಹೋದರೆ ಸತ್ತು ಹೋದೆ ಅಂತ ಬರೆದಿರುತ್ತೆ. ಆಗ ಗ್ಯಾರೆಟ್ ಭಯಪಟ್ಟು ಮನೆಯಿಂದ ಆಚೆ ಓಡ್ತಾನೆ. ಅಷ್ಟರಲ್ಲಿ ಯಾರೋ ಗನ್ನಿಂದ ಶೂಟ್ ಮಾಡೋ ಸೌಂಡ್ ಬರುತ್ತೆ. ಅವನು ಅಲ್ಲೇ ಬಿದ್ದುಬಿಡ್ತಾನೆ. ಆಶ್ಲಿ ಇದನ್ನು ನೋಡಿ ಇನ್ನೂ ಭಯಪಟ್ಟು ಡೋರ್ ಲಾಕ್ ಮಾಡ್ಕೊಳ್ತಾಳೆ. ಆಗ ಲೂಕ್ ತನ್ನ ತಂದೆ ರೂಮಲ್ಲಿ ಒಂದು ಗನ್ ಇದೆ, ನಾವು ತಗೊಳ್ಳೋಣ ಅಂತ ಹೇಳಿ ಹೇಗೋ ಧೈರ್ಯ ಮಾಡಿ ಅಲ್ಲಿ ಹೋಗ್ತಾರೆ. ಇವರು ಮೇಲೆ ಹೋದಾಗ ಯಾರೋ ಶಾರ್ಟ್ ಗನ್ ಹಿಡಿದು ಎಲ್ಲ ರೂಮನ್ನು ಚೆಕ್ ಮಾಡ್ತಾ ಇರ್ತಾರೆ. ನಂತರ ಇವರಿಬ್ಬರು ಅವನಿಂದ ಬಚಾವಾಗಲು ಒಂದು ಕಬೋರ್ಡ್ನಲ್ಲಿ ಅವಿತ್ಕೊಳ್ತಾರೆ. ಅಷ್ಟರಲ್ಲಿ ಒಂದು ಆಟಿಕೆ ಸಾಮಾನು ಜೋರಾಗಿ ಸೌಂಡ್ ಮಾಡಿಬಿಡುತ್ತೆ. ಆ ಸೌಂಡ್ ಕೇಳಿ ಆ ವ್ಯಕ್ತಿ ಇವರ ಕಡೆ ಬರ್ತಾನೆ. ಆಗ ಆಶ್ಲಿ ಅವನ ಹತ್ರ ಬಂದಾಗ ಆಶ್ಲಿ ನೋಟಿಸ್ ಮಾಡ್ತಾಳೆ. ಅವನು ಹಾಕಿಕೊಂಡಿದ್ದ ಮಾಸ್ಕ್ ಲೂಕ್ದಾಗಿರುತ್ತೆ. ಆಗ ಆಶ್ಲಿ ಮುಂದೆ ಬಂದು, ಹೇ ಯಾರು ನೀನು ಅಂತ ಜೋರು ಮಾಡಿದಾಗ ಅವನು ಮಾಸ್ಕ್ ತೆಗಿತಾನೆ. ಅಲ್ಲಿ ಬೇರೆ ಯಾರೂ ಇರಲ್ಲ, ಗ್ಯಾರೆಟ್ ಇರ್ತಾನೆ. ಆಗ ಆಶ್ಲಿಗೆ ಅರ್ಥವಾಗುತ್ತೆ ಲೂಕ್ ಅವಳನ್ನು ಇಂಪ್ರೆಸ್ ಮಾಡಲು ಗ್ಯಾರೆಟ್ ಜೊತೆ ಸೇರಿಕೊಂಡು ಈ ಪ್ಲಾನ್ ಮಾಡಿದ್ದಾನೆ. ಆದರೆ ಇವರು ಸಿಕ್ಕಾಕೊಳ್ತಾರೆ. ಗ್ಯಾರೆಟ್ ಕೈಲಿ ಒರಿಜಿನಲ್ ಗನ್ ಇರುವುದನ್ನು ನೋಡಿ ಆಶ್ಲಿ ತುಂಬಾ ಬೈದು, ನೀವಿಬ್ಬರಿಗೆ ತಲೆ ಕೆಟ್ಟಿದೆ, ನಿಮಗೆ ಒಂದು ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸಬೇಕು ಅಂತ ಸಿಟ್ ಮಾಡಿ ಆಚೆ ಕಡೆ ಬರ್ತಾ ಇರ್ತಾಳೆ. ಆಗ ಲೂಕ್ ಸ್ಟಾಪ್ ಅಂತ ಹಿಂದೆ ಬಂದು ಅವಳು ಮೆಟ್ಲ ಹತ್ರ ನಿಂತಾಗ
ಕಪಾಳಕ್ಕೆ ಜೋರಾಗಿ ಬಡಿತಾನೆ. ಅವಳು ಮೆಟಲ್ನಿಂದ ಬಿದ್ದು ಎಚ್ಚರ ತಪ್ತಾಳೆ. ಆಶ್ಲಿಗೆ ಎಚ್ಚರವಾದಾಗ ಅವಳು ಒಂದು ಚೇರ್ಗೆ ಕಟ್ಟು ಹಾಕಿರುವುದನ್ನು ಕಾಣುತ್ತೆ. ಆಗ ಆಶ್ಲಿ, ನೀವು ತಪ್ಪು ಮಾಡ್ತಾ ಇದ್ದೀರಾ, ನನ್ನನ್ನು ಬಿಡ್ರಿ, ನಿಮ್ಮ ಪೇರೆಂಟ್ಸ್ ಬಂದ್ರೆ ನಿಮಗೆ ಸುಮ್ಮನೆ ಬಿಡಲ್ಲ, ನನ್ನನ್ನು ಬಿಡಿ ಅಂತ ಜೋರ್ ಮಾಡ್ತಾಳೆ. ಆಗ ಲೂಕ್ ಅವಳಿಗೆ ಹೇಳ್ತಾನೆ, ನಿನಗೆ ಗೊತ್ತಾ, ನಾವು ಯಾರನ್ನು ಪ್ರೀತಿಸುತ್ತೇವೆ ಅವರು ರಿಟರ್ನ್ ನಮ್ಮನ್ನು ಪ್ರೀತಿಸಿಲ್ಲ ಅಂದರೆ ಎಷ್ಟು ನೋವಾಗುತ್ತೆ ಅಂತ ಹೇಳಿ ಗನ್ ಪಾಯಿಂಟ್ ಮೇಲೆ ಅವಳ ಜೊತೆಗೆ ಟ್ರೂತ್ ಆರ್ ಡೇರ್ ಆಟವಾಡ್ತಾರೆ. ನಂತರ ಲೂಕ್ ಆಶ್ಲಿಗೆ ಕೆಮಿಕಲ್ನಿಂದ ಸೇರಿದ ಡ್ರಿಂಕನ್ನು ಕುಡಿ ಅಂತ ಹೇಳ್ತಾನೆ. ಇದನ್ನು ಕುಡಿದ್ರೆ ಇವತ್ತು ನಡೆದ ಘಟನೆ ಎಲ್ಲ ಮರ್ತು ಹೋಗುತ್ತೆ, ಕುಡಿ ಅಂತ ಹತ್ತಿರ ತಗೊಂಡು ಹೋಗ್ತಾನೆ. ಆಗ ಆಶ್ಲಿ ಅದನ್ನು ಬೀಳಿಸ್ಬಿಡ್ತಾಳೆ. ಅಷ್ಟರಲ್ಲಿ ಡೋರ್ ಬೆಲ್ ರಿಂಗ್ ಆಗುತ್ತೆ. ಆಶ್ಲಿ ಸಹಾಯಕ್ಕಾಗಿ ಜೋರಾಗಿ ಕೂಗ್ತಾಳೆ. ಆಗ ಅವಳ ಬಾಯಿಗೆ ಟೇಪನ್ನು ಹಚ್ಚಿ ಮುಚ್ಚಾಕ್ತಾರೆ. ಮತ್ತು ಯಾರಿದ್ದಾರೆ ಅಂತ ನೋಡಲು ಹೋದಾಗ ಆಚೆ ಆಶ್ಲಿ ಬಾಯ್ ಫ್ರೆಂಡ್ ರಿಕ್ಕಿ ಬಂದಿರ್ತಾನೆ. ಲೂಕ್ ಅವನನ್ನು ಮನೆಯೊಳಗೆ ಎಂಟರ್ ಆಗಲು ಬಿಡಲ್ಲ. ಲೂಕ್ ಅವನನ್ನು ಅಲ್ಲೇ ಮಾತಾಡಿಸಿ ಕಳಿಸಲು ಪ್ಲಾನ್ ಮಾಡ್ತಾನೆ. ಆದರೆ ರಿಕ್ಕಿ, ನಾನು ಇವತ್ತು ಫ್ಲವರ್ಸ್ ಕೊಳ್ಳೇಬೇಕು, ಡೋರ್ ಓಪನ್ ಮಾಡು ಅಂತ ಹೇಗೋ ಟ್ರಿಕ್ ಮಾಡಿ ಒಳಗಡೆ ಬಂದ್ಬಿಡ್ತಾನೆ. ಆಗ ಆಶ್ಲಿ ಅಂತ ಕೂಗುತ್ತಾ ಮೇಲ್ಗಡೆ ಹೋಗ್ತಾನೆ. ಲೂಕ್ ಆಶ್ಲಿ ಇಲ್ಲ, ಸ್ಟಾಪ್ ಅಂತ ಹಿಂದೆನೇ ಬರ್ತಾನೆ. ಆಗ ಲೂಕ್ ಬೇಸ್ಬಾಲ್ ಬ್ಯಾಟ್ನಿಂದ ರಿಕ್ಕಿ ತಲೆಗೆ ಹೊಡೆಯಲು ಪ್ರಯತ್ನ ಮಾಡ್ತಾನೆ. ಆದರೆ ಅವನು ಬಚಾವ್ ಆಗ್ಬಿಡ್ತಾನೆ. ರಿಕ್ಕಿ ಅವನನ್ನು ಹಿಡಿದು ಆಶ್ಲಿ ಎಲ್ಲಿದ್ದಾಳೆ ಹೇಳು ಅಂತ ಜೋರ್ ಮಾಡ್ತಾನೆ. ಅಷ್ಟರಲ್ಲಿ ಗ್ಯಾರೆಟ್ ಬಂದು ರಿಕ್ಕಿ ಮೇಲೆ ಶಾರ್ಟ್ ಗನ್ ಪಾಯಿಂಟ್ ಮಾಡಿ ಅವನನ್ನು ಬಿಡು ಈಗ, ಇಲ್ಲಾಂದ್ರೆ ಶೂಟ್ ಮಾಡ್ತೀನಿ ಅಂತ ಹೆದರಿಸ್ತಾನೆ. ಆಗ ರಿಕ್ಕಿ ಹೆದರಿ ಓಕೆ ಡೋಂಟ್ ಶೂಟ್ ಅಂತ ಹೇಳ್ತಾನೆ. ಆಗ ಲೂಕ್ ಹಿಂದ್ಗಡೆಯಿಂದ ಅವನ ತಲೆಗೆ ಜೋರಾಗಿ ಬಡಿತಾನೆ. ಅವನು ಎಚ್ಚರ ತಪ್ಪಿ ಬೀಳ್ತಾನೆ. ಗ್ಯಾರೆಟ್ ಅವನು ಬಿದ್ದಿರೋದನ್ನು ನೋಡಿ ತುಂಬ ನರ್ವಸ್ ಆಗಿ ಸ್ಟಾಪ್ ಮಾಡು, ಇದೆಲ್ಲ ಏನು ಮಾಡ್ತಾ ಇದೆಯಾ ಅಂತ ಹೇಳ್ತಾನೆ. ಆದರೆ ಲೂಕ್ಗೆ ಇದೆಲ್ಲ ಮಗನ ಆಟವಾಗಿರುತ್ತೆ. ಅವನು ತುಂಬ ಎಂಜಾಯ್ ಮಾಡ್ತಾ ಇರ್ತಾನೆ. ನಂತರ ರಿಕ್ಕಿಯನ್ನು ಕೂಡ ಆಶ್ಲಿ ಪಕ್ಕದಲ್ಲಿ ಕಟ್ ಹಾಕ್ತಾರೆ. ಆಶ್ಲಿ ಶಾಕ್ ಆಗಿ, ಇನ್ನು ಯಾಕೆ ಇಲ್ಲಿ ಬರಕ್ಕೆ ಹೋದೆ? ಆಗ ಲೂಕ್ ನಾನೇ ಅವನನ್ನು ಮೆಸೇಜ್ ಮಾಡಿ ಕರೆದಿದ್ದು ಅಂತ ಹೇಳ್ತಾನೆ. ನಂತರ ಆಶ್ಲಿ ಮೊಬೈಲನ್ನು ಆಕ್ವಾರಿಯಂನಿಂದ ತೆಗೆದು ನೋಡಿದಾಗ ಫೋನ್ ಇನ್ನೂ ವರ್ಕ್ ಆಗ್ತಾ ಇರುತ್ತೆ. ಅವನು ಆಶ್ಲಿ ಎಕ್ಸ್ ಬಾಯ್ ಫ್ರೆಂಡ್ ಜೆರೆಮಿಯನ್ನು ಕಾಲ್ ಮಾಡಿ ಮನೆಗೆ ಇನ್ವೈಟ್ ಮಾಡ್ತಾನೆ. ಅದೇ ಟೈಮಲ್ಲಿ ಆಶ್ಲಿ ಅಲ್ಲಿ ಬಿದ್ದಿರುವ ಗ್ಲಾಸಿನ ಪೀಸನ್ನು ಎತ್ಕೊಂಡು ಬಿಡಿಸಿಕೊಳ್ಳಲು ಪ್ರಯತ್ನ ಮಾಡ್ತಾ ಇರ್ತಾಳೆ. ನಂತರ ರಿಕ್ಕಿ, ನನಗೆ ಅರ್ಜೆಂಟಾಗಿ ಬಾತ್ರೂಮ್ಗೆ ಹೋಗಬೇಕು ಬಿಡ್ರು ಅಂತಾನೆ. ಆದರೆ ಅವನನ್ನು ಬಿಡಲ್ಲ. ಅವನು ಅಲ್ಲೇ ಸುಸು ಮಾಡ್ಕೊಂಡ್ಬಿಡ್ತಾನೆ. ಆಗ ಲೂಕ್ ಎಲ್ಲ ಕ್ಲೀನ್ ಮಾಡಿ ಅವನನ್ನು ಟಾರ್ಚರ್ ಮಾಡಿ ನಂತರ ಅವನನ್ನು ಕೆಳಗಡೆ ಎಳ್ಕೊಂಡು ಹೋಗ್ತಾನೆ. ಅಲ್ಲಿ ಅವನನ್ನು ಕುಂದಿರಿಸಿ ಮೇಲ್ಗಡೆ ಪೇಂಟ್ ಕ್ಯಾನ್ ಹಗ್ಗಕ್ಕೆ ಕಟ್ಟಿ ಮೇಲಿಂದ ಅವನನ್ನು ಹಿಟ್ ಮಾಡಲು ಬಿಟ್ಬಿಡ್ತಾನೆ. ಆಗ ಅವನು ಮಿಸ್ ಆಗಿ ಬಚಾವ್ ಆಗ್ತಾನೆ. ಆಗ ಗ್ಯಾರೆಟ್, ನೀನು ಏನು ಮಾಡ್ತಾ ಇದ್ದೆ, ಸಾಕು ಬಿಡು, ಅವನು ಇರೋ ಏನೂ ಆಗಲ್ಲ, ಅವನು ಹೆದರ್ತಾ ಇದ್ದಾನೆ, ತಗೋ ಈ ಬಟ್ಟೆನ ಅವನ ಕಣ್ಣಿಗೆ ಕಟ್ಟು ಅಂತ ಎಸೆದಾನೆ. ಇನ್ನೇನು ಕ್ಯಾನ್ ಅವನು ಬಿಡಬೇಕು, ಅಷ್ಟರಲ್ಲಿ ಆಶ್ಲಿ ಓಡಿ ಬಂದು ಸ್ಟಾಪ್ ಮಾಡಿ ಇದೆಲ್ಲ, ಇಲ್ಲಾಂದ್ರೆ ಶೂಟ್ ಮಾಡಿಬಿಡ್ತೀನಿ, ಕ್ಯಾನ್ ಕೆಳಗಡೆ ಇಡು ಅಂತ ಹೇಳಿದಾಗ ಅವನು ಓಕೆ ಅಂತ ಕ್ಯಾನ್ ಎಸೆದು ಬಿಡ್ತಾನೆ. ಅದು ಸೀದಾ ಹೋಗಿ ರಿಕ್ಕಿಯ ಮುಖಕ್ಕೆ ಬಿದ್ದು ಅವನ ತಲೆ ಸಿಡಿಯುತ್ತೆ. ಆಗ ಆಶ್ಲಿ ತುಂಬ ಭಯಪಟ್ಟು ಅಳ್ತಾಳೆ. ಇವನು ಮೇಲ್ಗಡೆಯಿಂದ ನಗ್ತಾ ನೋಡಿದ್ರ ತಲೆ ಬಿಡಿ ಹೆಂಗೆ ಹೊಡಿತು ಅಂತ ನಗ್ತಾ ಬರ್ತಾನೆ. ಆಗ ಆಶ್ಲಿ, ಯಾಕೆ ನಗ್ತಾ ಇದೀಯಾ, ಹತ್ರ ಬರಬೇಡ, ಶೂಟ್ ಮಾಡ್ತೀನಿ ಅಂತ ಮೇಲ್ಗಡೆ ಶೂಟ್ ಮಾಡ್ತಾಳೆ. ಆದರೆ ಗನ್ನಲ್ಲಿ ಬುಲೆಟೇ ಇರಲ್ಲ. ನಂತರ ಅವಳು ಅಲ್ಲಿಂದ ತಪ್ಸ್ಕೊಂಡು ಹೋಗಲು ಟ್ರೈ ಮಾಡ್ತಾಳೆ. ಆಗ ಲೂಕ್, ಹಿಡಿಯೋ ಅವಳು ತಪ್ಸ್ಕೊಂಡ್ರೆ ನಾವು ಇಬ್ಬರು ಜೈಲಿಗೆ ಹೋಗಬೇಕಾಗುತ್ತೆ. ಗ್ಯಾರೆಟ್ ಅವಳನ್ನು ಹಿಡಿಯಲು ತುಂಬಾ ಪ್ರಯತ್ನ ಪಡ್ತಾನೆ. ಆದರೆ ಅವಳು ಅವನಿಂದ ತಪ್ಸ್ಕೊಂಡು ಓಡ್ತಾ ಇರ್ತಾಳೆ. ಆಗ ಇವನು ಅಲ್ಲಿ ಬಂದು ಬ್ಲಾಕ್ನಿಂದ ಅವಳ ತಲೆಗೆ ಒಸಿತಾನೆ. ಇವಳು ಎಚ್ಚರ ತಪ್ಪಿ ಅಲ್ಲೇ ಬಿದ್ದುಬಿಡ್ತಾಳೆ. ನಂತರ ಮತ್ತೆ ಅವಳನ್ನು ಕಟ್ ಹಾಕ್ತಾರೆ. ಆಗ ಗ್ಯಾರೆಟ್, ಯಾಕೆ ನೀನು ರಿಕ್ಕಿಗೆ ಸಾಯಿಸಿದೆ? ನಾನೆಲ್ಲಿ ಸಾಯಿಸಿದೆ? ನೀನೇ ಅವನನ್ನು ಸಾಯಿಸಿದ್ದು. ನಾನೇನು ಹೇಳ್ತೀನಿ ಅದು ಸುಮ್ಮನೆ ಮಾಡು, ನೀನು ಜಾಸ್ತಿ ತಲೆ ಓಡಿಸ್ಬೇಡ ಅಂತ ಅವನನ್ನು ಹೆದರಿಸಿ ಮನೆ ಆಚೆಗಡೆ ಹೋಗ್ತಾನೆ. ಯಾಕಂದರೆ ಆಶ್ಲಿ ಎಕ್ಸ್ ಬಾಯ್ ಫ್ರೆಂಡ್ ಜೆರೆಮಿ ಅಲ್ಲಿ ಬರ್ತಾ ಇರ್ತಾನೆ. ಜೆರೆಮಿ ಬಂದಾಗ ಆಶ್ಲಿಗಾಗಿ ಹುಡುಕ್ತಾನೆ. ಆಗ ಲೂಕ್ ಅವನ ಹಿಂದ್ಗಡೆ ಬಂದು, ಕಮ್ ಹಿಯರ್, ಇಲ್ಲಿ ಬಾ, ಆಶ್ಲಿ ಮನೆ ಒಳಗೆ ಇದ್ದಾಳೆ, ನೀನು ಅವಳನ್ನು ಈಗ ನೋಡೋ ಹಾಗಿಲ್ಲ, ಅವಳು ನಿನ್ನನ್ನು ನೋಡೋ ಮುನ್ನ ನೀನು ಒಂದು ಅಪಾಲಜಿ ಲೆಟರ್ ಬರೆದು ಕೊಡಬೇಕಂತೆ ಅಂತ ನನ್ನ ಹತ್ರ ಹೇಳಿದಾಳೆ. ತಗೋ ಪೆನ್ ಮತ್ತು ನೋಟ್ಬುಕ್, ಸಾರಿ ಲೆಟರ್ ಬರೀ ಅಂತ ಹೇಳ್ತಾನೆ. ಮತ್ತೊಂದು ಕಡೆ ಗ್ಯಾರೆಟ್ ಆಶ್ಲಿ ಮಾತು ಕೇಳಿ ಅವಳ ಮೇಲೆ ಕರುಣೆ ತೋರಿಸ್ತಾನೆ. ಅವಳ ಕೈಕಾಲನ್ನು ಬಿಸ್ತಾ ಇರ್ತಾನೆ. ಇಲ್ಲಿ ಆಚೆ ಕಡೆ ಜೆರೆಮಿ ಲೆಟರ್ ಬರೆಯುವಲ್ಲಿ ಬಿಸಿ ಇರ್ತಾನೆ. ಆಗ ಲೂಕ್ ಹಿಂದೆಗಡೆಯಿಂದ ಅವನ ಕುತ್ತಿಗೆಗೆ ಹಗ್ಗ ಹಾಕಿ ಅಲ್ಲಿದ್ದ ಒಂದು ಗಾಡಿಯ ಸಹಾಯದಿಂದ ಮರದ ಕೊಂಬೆಗೆ ನೇತು ಹಾಕ್ತಾನೆ. ಅವನು ಅಲ್ಲೇ ಸತ್ತು ಹೋಗ್ಬಿಡ್ತಾನೆ. ಇವನು ಅವನ ಕತೆ ಮುಗಿಸಿ ಮನೆಯೊಳಗೆ ಬರ್ತಾನೆ. ಆಗ ಗ್ಯಾರೆಟ್ ಆಶ್ಲಿಗೆ ಕಟ್ಟಿದ ಟೇಪನ್ನು ಬಿಸ್ತಾ ಇರ್ತಾನೆ ಮತ್ತು ಸಾರಿ ಕೇಳಿ ಅವಳ ಕೆನ್ನೆಗೆ ಕಿಸ್ ಕೊಡ್ತಾನೆ. ಇದನ್ನು ನೋಡಿ ಲೂಕ್ ತುಂಬ ಸಿಟ್ಟಾಗಿ ಅವನಿಗೆ ಶೂಟ್ ಮಾಡಿಬಿಡ್ತಾನೆ. ಆಗ ಗ್ಯಾರೆಟ್ ನೋವಿನಿಂದ, ಮಾಮ್ ಹೆಲ್ಪ್ ಮೀ ಅಂತ ಹೇಳ್ತಾ ಇರ್ತಾನೆ. ನಾನು ನಿನಗೆ ಹೇಳಿದೆ ನೋಡ್ಕೋ ಅಂತ, ಚೀಟರ್ ಅಂತ ಶೂಟ್ ಮಾಡಿಬಿಡ್ತಾನೆ. ಅವನಲ್ಲೇ ಸತ್ತು ಹೋಗ್ಬಿಡ್ತಾನೆ. ಅವನು ಸಾಯೋದನ್ನು ನೋಡಿ ಆಶ್ಲಿ ತುಂಬ ಅಳ್ತಾ ಎಚ್ಚರ ತಪ್ಪಿ ಬಿಡ್ತಾಳೆ. ಆಗ ಲೂಕ್ ಅವಳ ಹಿಂದೆ ಬಂದು ಒಂದು ಚಾಕುವಿನಿಂದ ಅವಳ ಕುತ್ತಿಗೆಗೆ ಹಾಕ್ಬಿಡ್ತಾನೆ. ನಂತರ ಡ್ಯಾನ್ಸ್ ಮಾಡ್ತಾ ಮನೆ ಎಲ್ಲ ಕ್ಲೀನ್ ಮಾಡ್ತಾನೆ.
ಮತ್ತು ಸೀನ್ ಈ ತರ ಕ್ರಿಯೇಟ್ ಮಾಡ್ತಾನೆ, ತಾನು ಏನೂ ಮಾಡೇ ಇಲ್ಲ. ಅಂದರೆ ಆಶ್ಲಿ 2 ಬಾಯ್ ಫ್ರೆಂಡ್ ನಡುವೆ ಜಗಳವಾಗಿ ಜೆರೆಮಿನೇ ಆಶ್ಲಿ, ರಿಕಿ ಮತ್ತು ಗ್ಯಾರೆಟ್ ಅನ್ನು ಸಾಯಿಸಿ ತಾನು ಸೂಸೈಡ್ ನೋಟ್ ಬರೆದು ನೇಣು ಹಾಕಿ ಸತ್ತು ಹೋದ. ಆ ತರ ಸೀನ್ ಕ್ರಿಯೇಟ್ ಮಾಡ್ತಾನೆ ಮತ್ತು ತನ್ನ ರೂಮ್ಗೆ ತಾನೇ ಲಾಕ್ ಮಾಡ್ಕೊಂಡು ಮಲ್ಕೊಳ್ತಾನೆ. ನಂತರ ಅವನ ತಂದೆ ತಾಯಿ ಬಂದಾಗ ತಾಯಿ ಹೆದರಿ ಲೂಕ್ ಲೂಕ್ ಅಂತ ಕೂಗುತ್ತಾ ಅವನ ರೂಮ್ಗೆ ಬರ್ತಾಳೆ. ಇಲ್ಲಿ ರೂಮಲ್ಲಿ ಇವನು ಮಲಗಿರ್ತಾನೆ. ಆಗ ತಾಯಿ ಎಬ್ಬಿಸಿದಾಗ ಏನಾಯ್ತು ಮಾಮ್, ಏನಾಯ್ತು ಅಂತ ಇನ್ನೋಸೆಂಟ್ ಫೇಸ್ ಮಾಡಿ ಕೇಳ್ತಾನೆ. ಆಗ ತಾಯಿ ಏನಿಲ್ಲ ಮಗು, ನಥಿಂಗ್ ಅಂತ ಅವನನ್ನು ಹಿಡಿದುಕೊಂಡು ಸಮಾಧಾನ ಮಾಡ್ತಾರೆ. ಅಷ್ಟರಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಕೆಳಗಡೆಯಿಂದ ಸಂಬಡಿ ಈಸ್ ಅಲೈವ್, ಯಾರೋ ಬದುಕಿದ್ದಾರೆ ಅಂತ ಕೂಕೋತಾರೆ. ಇವನು ಗಾಬರಿಗೊಂಡು ಕಿಟಕಿ ಹತ್ರ ಬಂದು ನೋಡಿದಾಗ ಅಲ್ಲಿ ಆಶ್ಲಿ ಬದುಕಿರ್ತಾಳೆ. ಆಶ್ಲಿ ಆಂಬ್ಯುಲೆನ್ಸ್ನಿಂದ ಫಿಂಗರ್ ತೋರಿಸ್ತಾಳೆ. ಮೂವಿಯ ಕಡೆ ಸೀನಲ್ಲಿ ಲೂಕ್ ತನ್ನ ತಾಯಿಗೆ ಮಾಮ್, ಐ ಆಮ್ ವೆರಿಡ್ ಅಬೌಟ್ ಆಶ್ಲಿ, ಐ ನೀಡ್ ಟು ಗೋ ಹಾಸ್ಪಿಟಲ್, ನನಗೆ ಆಶ್ಲಿ ಬಗ್ಗೆ ಚಿಂತೆ ಆಗ್ತಾ ಇದೆ, ನಾನು ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಹೇಳ್ತಾನೆ. ಇಲ್ಲಿಗೆ ಈ ಮೂವಿ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ನಿಮಗೆ ಈ ಸಿನಿಮಾ ಬಗ್ಗೆ ಏನು ಅನಿಸುತ್ತೆ ಕಾಮೆಂಟಲ್ಲಿ ಟೈಪ್ ಮಾಡಿ. ಹಾಗೆಯೇ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಧನ್ಯವಾದಗಳು.